ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಇವತ್ತೊಂದು ಸಿಂಪಲ್ ಆದೊಂದು ಡಿಸೈನ್ ಹೇಳ್ಕೊಡ್ತೀನಿ. ಸದ್ಯಕ್ಕಿದು ಕೋನ್ ಥ್ರೆಡ್ಡಲ್ಲಿ ನಾನು ಹೇಳ್ಕೊಡ್ತೀನಿ. ಬಟ್ ನಾನು ಸ್ಯಾರಿಗೆ ಹಾಕಿರೋದು ಸಿಲ್ಕ್ ಥ್ರೆಡ್ಡಲ್ಲಿ, ಅದರಲ್ಲೂ ಹೇಳ್ಕೊಡ್ತೀನಿ. ನೋಡಿ, ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಇದು ಯಾಕಂದರೆ ಕೋನ್ ಥ್ರೆಡ್ ಆದ್ದರಿಂದ ಸ್ಲಿಪ್ ನಾಟ್. ಸೊ ಫಸ್ಟು ಈ ಥರ ಸ್ಟಾರ್ಟ್ ಮಾಡಿದ್ಮೇಲೆ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ಒಂದ್ಸರಿ ಕ್ರೋಶೆ ಮೇಲೆ ದಾರ ಸುತ್ತಕೊಂಡು ಒಂದಷ್ಟು 3 ಚೈನ್ ಅಳತೆಗೆ ಗ್ಯಾಪ್ ಕೊಡಿ. ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ಈ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಈ ಥರ ಮತ್ತೆ ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ. ಈ ಚೈನು ಒಂದು ಕನ್ಸಿಡರ್ ಮಾಡಿ, ಕೌಂಟ್ ತಗೊಳ್ಳಿ. ಈ 2 ಆಗಿದೆ, 3, 4, 5, 6. ನೀವು ಆ 2 ಚೈನಿಂದು ಕೌಂಟ್ ಮಾಡಲಿಲ್ಲ ಅಂದರೆ 5 ಕಂಬ ಹಾಕ್ಕೊಳ್ಳಿ. ಅದನ್ನು ನೀವು ಕೌಂಟಿಗೆ ತೊಗೊಂಡ್ರೆ 6 ತೊಗೊಳ್ಳಿ. 6 ಕಂಬ ಹಾಕಬೇಕು. ಇದು ನೋಡಿ, ಇದು ಈ ಥರ ಸ್ಲ್ಯಾಂಟಾಗಿ ಬರುತ್ತಲ್ವ, ಇದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಡಬಲ್ ಕ್ರೋಶನೇ ಹಾಕ್ಕೋಬೇಕು ಈ ಥರ. ಇದು ಮತ್ತೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ರಿ. ಫಸ್ಟ್ ಲೈನು ನೋಡಿ, ಈ ಥರ 2, 3, ಸಾರಿ ಅಂದರೆ ನಾನು ಅದು 2 ಚೈನು ಕೌಂಟ್ ಮಾಡಿಲ್ಲ. ಸೊ ಹೀಗೆ ಹಾಕೋತಾ ಇದ್ದೀನಿ. 2 ಆಗಿದೆ, 3, 4, 5. ಇದು ಕ್ರೋಶೆ ನಾನು 10 ನಂಬರ್ ತೊಗೊಂಡಿದ್ದೀನಿ. 10 ಇಲ್ಲಾಂದರೆ 11, 10 or 11 2 ತೊಗೋಬೋದು. ಇದು ನೋಡಿ, ಎಲ್ಲಿಗೆ ಲಾಕ್ ಮಾಡಬೇಕು ಅಲ್ಲಿಗೆ ಲಾಕ್ ಮಾಡಿ ಕಂಬದಲ್ಲಿ ಈ ಥರ ತಗೊಳ್ಳಿ. ಸೊ ಇವಾಗ ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗು ಇದರೊಳಗೆ ಕಲ್ತ್ಕೊಳ್ಳಿ, ಆಮೇಲೆ ರನ್ನಿಂಗು ಸ್ಯಾರಿಲಿ ಹೇಳ್ಕೊಡ್ತೀನಿ ನಾನು. ಇದು ಒಂದು ಸ್ಲಿಪ್ ನಾಟ್ ಹಾಕಿ ಇಲ್ಲಿ ಸ್ಯಾರಿಗೆ ಒಂದು ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ಟಿಫ್ನೆಸ್ ಇರಲ್ಲ. ಈ ಥರ ಲಾಕ್ ಮಾಡಿದ್ಮೇಲೆ ಇನ್ನೊಂದು ಸರಿ ಇದಕ್ಕೂ ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಈ 2 ಚೈನಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಸಾರಿ, ಒಂದ್ಸರಿ ಕ್ರೋಶೆ ಮೇಲೆ ದಾರ ಸುತ್ತಕೊಂಡು ಈ ಥರ 3 ರಿಂಗ್ ಬರುತ್ತಲ್ವ ಕ್ರೋಶೆ ಮೇಲೆ. ಫಸ್ಟು 1 ರಿಂಗಿಂದ ಹೊರಗಡೆ ಬನ್ನಿ, ಮತ್ತು 2 ರಿಂಗಿಂದ ಹೊರಗಡೆ ಬನ್ನಿ, ಮತ್ತು 2 ರಿಂಗಿಂದ ಹೊರಗಡೆ ಬನ್ನಿ. ಈಗ 3 ಚೈನ್ ಹಾಕಿ ಈಗ ಮಾಡ್ಕೊಂಡಿದ್ವಲ್ಲ ಈ ಡಬಲ್ ಕ್ರೋಶ, ಅದಕ್ಕೆ ಪಿಕಾಟ್ ಥರ ಮಾಡ್ತಾ ಬರಬೇಕು. 3 ಚೈನ್ ಹಾಕೋದು, ಇದಕ್ಕೆ ಲಾಕ್ ಮಾಡೋದು. 3 ಟೈಮ್ಸ್ ಮಾಡಿ 3 ಪೆಟಲ್ಸ್ ಬಂದಂಗೆ ಈ ಥರ ಬರುತ್ತೆ. ಇದನ್ನು ಇಲ್ಲಿ ಲಾಕ್ ಮಾಡಿಬಿಟ್ಟು ಲಾಕ್ ಮಾಡಿ 2 ಚೈನ್ ಹಾಕಿ ಮತ್ತು ಈ 2 ಚೈನ್ ಹಾಕ್ಕೊಂಡಿದ್ವಲ್ಲ ಕಾರ್ನರಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಒಂದು ಈ ಥರ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಸೊ ಸ್ಯಾರಿಲಿ ಹೇಗೆ ಬಂದಿದೆ ಅಂತ ನೋಡೋಣ, ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಇದು ನೋಡಿ, ಫಸ್ಟ್ ಲೈನು ಪೂರ್ತಿ ಈ ಥರ ಸ್ಲ್ಯಾಂಟ್ ಡಿಸೈನು ಹಾಕ್ಕೊಂಬಿಡ್ಬೇಕು. ಆಮೇಲೆ
ಈ ಥರ ಬರುತ್ತೆ ನೋಡಿ. ಪೂರ್ತಿ ಮೇಲೆ ಪಿಕೌಟ್ ಮಾಡ್ತಾ ಬರಬೇಕು. ಸೊ ಈ ಥರ ಕಾಣುತ್ತೆ ನಿಮಗೆ. ಇಲ್ಲಿ ಈಗ ಒಂದು ಇದನ್ನು ಹಾಕಿದ್ದೀನಿ ನಾನು, ಡಬಲ್ ಕ್ರೋಶಾ. ಸೊ 3 ಚೈನ್ ಹಾಕಿ ಈ ಡಬಲ್ ಕ್ರೋಶಾಗೆ ಪಿಕೌಟ್ ಮಾಡ್ತಾ ಹೋಗಬೇಕು. ಹಾಂ, ಆಮೇಲೆ ಇನ್ನೊಂದು ಹೇಳೋದು ಮರ್ತೆ ನಾನು, 7 ಸ್ಟ್ರ್ಯಾಂಡ್ಸ್ ತೊಗೋಬೇಕು. ಹಾಂ, ಇದಕ್ಕೂ 7 ಎಳೆ, ಇದಕ್ಕೂ 7 ಎಳೆ. 7 ಸ್ಟ್ರ್ಯಾಂಡ್ಸ್ ತೊಗೊಂಡ್ರೆ ಸ್ವಲ್ಪ ದಪ್ಪಕ್ಕೆ ಬರುತ್ತೆ. ಅದು ನೋಟ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗಲ್ಲಿ ಹೇಳಲಿಲ್ಲ ನಾನು, ಸಾರಿ. ಮತ್ತು 3 ಚೈನ್ ಹಾಕಿದ್ಮೇಲೆ ಒಂದು ಲಾಕ್, ಮತ್ತು 3 ಚೈನು, ಮತ್ತು ಲಾಕ್. 10 ಎಲ್ಲನೂ ಮಾಡ್ಬೋದು, 11 ಎಲ್ಲನೂ ಮಾಡ್ಬೋದು. ಮತ್ತು ಇಲ್ಲಿಗೆ ಬಂದು ಒಂದು ಸ್ವಲ್ಪ ಒಂದೊಂದೇ ಎಳೆ ಬಿಟ್ಕೊಡುತ್ತೆ, ಹುಷಾರಾಗಿ ಮಾಡಿ. ಮತ್ತು ಈಗ 2 ಚೈನ್, ಈ 2 ಚೈನ್ ಹಾಕಿರ್ತೀವಲ್ಲ ಅದಕ್ಕೆ ಲಾಕ್ ಮಾಡ್ಕೋಬೇಕು. ಇದು ಪಾಪ ಯಾರೋ ಕೇಳಿದರು ವಾಟ್ಸಪ್ಪಲ್ಲಿ, ಅದಕ್ಕೆ ಟ್ರೈ ಮಾಡಿ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಈಗ ಇದನ್ನು ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ, 3 ರಿಂಗ್ ಬರುತ್ತೆ. ಫಸ್ಟ್ 1 ರಿಂಗಿಂದ ಬನ್ನಿ, ಆಮೇಲೆ 2 ರಿಂಗಿಂದ ಬನ್ನಿ, ಆಮೇಲೆ 2 ರಿಂಗಿಂದ ಹೊರಗಡೆ ಬರಬೇಕು. ಸೊ ಇದೇ ಥರ ಮಾಡ್ತಾ ಹೋಗಬೇಕು ನೋಡಿ, ಚೆನ್ನಾಗಿ ಬರುತ್ತೆ ಡಿಸೈನು. ಎಲ್ಲೂ ಏನೋ ರಿಂಕಲ್ಸ್ ಬರಲ್ಲ. ಸೊ ಫುಲ್ ಫಿನಿಶ್ ಮಾಡಿ ಹೇಗೆ ಬಂದಿದೆ ಅಂತ ನೋಡೋಣ. ಇದು ಥ್ರೆಡ್ ವರ್ಕ್ ಫ್ರೆಂಡ್ಸ್, ಎಷ್ಟು ದಿವಸ ಆದರೂ ಹಾಳಾಗಲ್ಲ. ಬೀಡ್ಸ್ ಯೂಸ್ ಮಾಡಿಲ್ಲ ನಾನು, ನಿಮಗೆ ಬೇಕು ಅಂದರೆ ಬೀಡ್ಸ್ ಹಾಕ್ಕೋಬೋದು. ಅವ್ರು ಕೇಳಿರೋದೇ ಈ ಡಿಸೈನು, ಹಿಂಗೆ ಇತ್ತದು. ಸೊ ಇದನ್ನೇ ಟ್ರೈ ಮಾಡಿದ್ದೀನಿ ನಿಮಗೆ ಹೇಳ್ಕೊಡೋಕ್ಕೆ. ಫುಲ್ ಫಿನಿಶ್ ಮಾಡೋಣ, ಆಮೇಲೆ ನೋಡೋಣ ಹೇಗೆ ಬಂದಿದೆ ಅನ್ನೋದು. ಫ್ರೆಂಡ್ಸ್ ನೋಡಿ, ಫೈನಲಾಗಿ ಈ ಥರ ಕಾಣುತ್ತೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ. ಫುಲ್ ಸ್ಯಾರಿ ಮಾಡಿದ್ದೀನಿ. ಇದು ಸ್ಟಾರ್ಟಿಂಗು ನಾನು ಹೇಳ್ಕೊಟ್ಟಂಗೆ ಮಾಡ್ಕೊಳ್ಳಿ. 2 ಚೈನ್ ಹಾಕಿ ಸ್ಲ್ಯಾಂಟ್ ಚೈನಿಗೆ ಇದು ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಅದೇ ಥರನೇ, ಎಂಡಿಂಗು ಅದೇ ಥರ ಮಾಡಿದ್ದೀನಿ. ಗಮ್ ಹಾಕಿ ಅಂಟಿಸಿಲ್ಲ, ಲಾಸ್ಟ್ ತನಕನೂ ಇದೇ ಥರ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಇದು. ಫುಲ್ ಥ್ರೆಡ್ ವರ್ಕ್ ಆದ್ದರಿಂದ ನಿಮಗೆ ಏನೇನೂ ಆಗೋದಿಲ್ಲ. ಸೊ ಈ ಡಿಸೈನ್ ಕೊಟ್ಟಿದ್ದು ನನ್ನ ಫ್ರೆಂಡ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಒಬ್ರಿಗೆ ಕೊಟ್ಟಿದ್ದೀನಿ ಇದನ್ನು. ಸೊ ಇದು ಚಾರ್ಜು ಒಂದು 500 ಇಲ್ಲ 600 ಆ ಥರ ಚಾರ್ಜ್ ಮಾಡ್ಬೋದು. ಈ ಸ್ಲ್ಯಾಂಟ್ ಡಿಸೈನ್ ಬೇಗ ಹಾಕ್ಕೊಂಡು ಹೋಗ್ಬೋದು, ಮೇಲಿನ ಸ್ವಲ್ಪ ಹೊತ್ತು ಹಿಡಿಯುತ್ತೆ. ಸೊ 500 to 600 ಚಾರ್ಜ್ ಮಾಡಿ. ಸೊ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾನು ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ಡೌಟ್ಸ್ ಕೇಳಿ. ಓಕೆ, ಸೊ ನೆಕ್ಸ್ಟ್ ಯಾವುದಾನು ಒಂದು ಸಿಂಪಲ್ ಡಿಸೈನ್ ಹೇಳ್ಕೊಡ್ತೀನಿ. ಇದು ಸಿಂಪಲ್ಲು ಅನ್ಬೋದು, ಕ್ಯೂಟ್ ಅನ್ಬೋದು, ಸ್ವಲ್ಪ ಕಷ್ಟನೂ ಅನ್ಬೋದು. ಸೊ ಟ್ರೈ ಮಾಡಿದ್ಮೇಲೆ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ಹೇಳಿ. ಸೊ ಇನ್ನು ಹೊಸಬ್ರಾಗಿದ್ದರೆ ನನ್ನ ಚಾನಲ್ಲು ಇವತ್ತಿಂದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೂ ಇರೋ ಬೆಲ್ ಬಟನ್ ಒತ್ತಿ, ಸೊ ದಟ್ ನಿಮಗೆ ನಾನು ಡಿಸೈನ್ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದೊಂದು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.